ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಂಟ್ವಾಳ ಪ್ರಕರಣದ ವತಿಯಿಂದ ಸಾವಿರ ಸೀಮೆಯ ಒಡತಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ 7ನೇ ವರ್ಷದ ಅಮ್ಮ ನಡೆಗೆ ನಮ್ಮ ನಡೆಗೆ ಪಾದಯಾತ್ರೆ ಭಾನುವಾರದಂದು ವಿಜೃಂಭಣೆಯಿಂದ ನಡೆಯಿತು. ಬಂಟ್ವಾಳ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ವತಿಯಿಂದ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಪಾದಯಾತ್ರೆ ನಡೆಯಿತು. ಬೆಳಗ್ಗೆ 5 ಗಂಟೆಗೆ ಕೈಕಂಬ ಪೊಳಲಿ ದ್ವಾರದಿಂದ ಹೊರಟಂತಹ ಪಾದಯಾತ್ರೆ ಸುಮಾರು 8:30 ಗಂಟೆಗೆ ತಲುಪಿದೆ. 7ನೇ ವರ್ಷದ ಪಾದಯಾತ್ರೆ ಇದಾಗಿದ್ದು ಸುಮಾರು 1000ಕ್ಕೂ ಅಧಿಕ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಮುಖ್ಯವಾಗಿ ಪೊಳಲಿ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಜಾರಿಗೊಳಿಸಲು, ಗೋಶಾಲೆ ನಿರ್ಮಾಣ ಮಾಡಲು, ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡದಂತೆ ಉದ್ದೇಶವನ್ನಿಟ್ಟುಕೊಂಡು ಈ ಪಾದಯಾತ್ರೆಯನ್ನ ಮಾಡ್ತಾ ಇರೋದು ಉದ್ದೇಶ ಆಗಿದೆ. ಕಳೆದ ಬಿಜೆಪಿ ಸರ್ಕಾರ ಇರುವಾಗ ಗೋಶಾಲೆ ನಿರ್ಮಾಣಕ್ಕೆ ಅಸ್ತು ನೀಡಲಾಗಿತ್ತು. ಆದರೆ ಅಷ್ಟರ ಮಟ್ಟಿಗೆ ಅದು ಫಲಪ್ರದವಾಗಿಲ್ಲ. ವಸ್ತ್ರ ಸಂಹಿತೆ ಜಾರಿಗಾಗಿ ಸತತ 7 ವರ್ಷದಿಂದ ಪಾದಯಾತ್ರೆಯ ಮೂಲಕ ಬಂದು ಮನವಿ ಮಾಡಿಕೊಂಡು ಬರಲಾಗ್ತಾ ಇದ್ರೆ ಅದು ಕೂಡ ಇಲ್ಲಿಯವರೆಗೂ ಫಲಪ್ರದವಾಗಿಲ್ಲ. ಹಾಗಾಗಿ ಈ ಬಾರಿಯಾದ್ರೂ ಪೊಳಲಿಯಲ್ಲಿ ಹಿಂದೂ ಸಂಪ್ರದಾಯಕ್ಕೆ ಒಳಪಟ್ಟಂತೆ ವಸ್ತ್ರ ಸಂಹಿತೆ ಜಾರಿಯಾಗಬೇಕೆಂದು ಪೊಳಲಿ ದೇವಸ್ಥಾನದ ಆಡಳಿತ ಮಂಡಳಿಗೆ ಮನವಿ ನೀಡಲಾಯಿತು. ಇನ್ನು ಕಳೆದ ಬಿಜೆಪಿ ಸರ್ಕಾರ ಇರುವಾಗದಿಂದಲೇ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಪಾದಯಾತ್ರೆಯ ಮೂಲಕ ಬಂದು ದೇವಸ್ಥಾನಕ್ಕೆ ಸಂಬಂಧಿಸಿ ಕೆಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮನವಿಗಳನ್ನು ನೀಡ್ತಾ ಬಂದಿದೆ. ಇದರಲ್ಲಿ ಕೆಲವು ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಾಗಿ ಈಗಿನ ಸರ್ಕಾರದಿಂದಾದ್ರೂ ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲಿ ಆಗಬೇಕಾದ ಕೆಲವೊಂದು ಬೇಡಿಕೆ ಈಡೇರಿಸಲು ಸಾಧ್ಯ ಆಗುತ್ತಾ ಅನ್ನೋದು ನೋಡಬೇಕು. ಕಾಂಗ್ರೆಸ್ ಸರ್ಕಾರ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಈ ಬಾರಿಯಾದ್ರೂ ವಸ್ತ್ರ ಸಂಹಿತೆ ಜಾರಿ ಮಾಡುತ್ತಾ ನೋಡಬೇಕು ಎಂದು ಹಿಂದೂ ಮುಖಂಡರು ಹೇಳಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಬಂಟ್ವಾಳ ಪ್ರಖಂಡ ಮತ್ತು ಗುರುಪುರ ಮತ್ತು ಜೊತೆಗೆ ವಿಟ್ಲ ಪ್ರಖಂಡ ಜೊತೆ ದಿನಗಳಿಂದ ಸಿದ್ಧತೆ ಮಾಡಿ ಇವತ್ತು ಸಂಪನ್ನಗೊಂಡಿದೆ. ವಿಶೇಷವಾಗಿ ಜಾತ್ರಾ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ, ವಿಶೇಷವಾಗಿ ತಾಯಂದಿರಿಗೆ, ಮಕ್ಕಳಿಗೆ ಹಾಗೂ ಎಲ್ಲ ಸಜ್ಜನ ಹಿಂದೂ ಬಂಧುಗಳಿಗೆ ಎಲ್ಲರಿಗೂ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಮತ್ತು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೇವಲ ನಾವೊಂದು ಅರ್ಧ ಕಿಲೋಮೀಟರ್ ಬಂದಂತ ಸಂದರ್ಭದಲ್ಲೇ ಬೆವರು ಇಳಿದು ಈ ರೀತಿಯಾಗಿ ಸುಸ್ತಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ 16 ಕಿಲೋಮೀಟರ್ ಇಂದ ನಡ್ಕೊಂಡು ಬಂದಿರತಕ್ಕಂತಹ ಯಾರ್ಯಾರು ಪಾದಯಾತ್ರೆಗಳು ಈ ಒಂದು ವಿಚಾರಕ್ಕೆ ಏನಂತ ಹೇಳಿದ್ರೆ ವೈಯಕ್ತಿಕ ವಿಚಾರ ಅಲ್ಲ, ಸಮಾಜಕ್ಕೋಸ್ಕರ ಈ ಸಮಾಜವನ್ನು ಜಾಗೃತಿ ಮಾಡಬೇಕು ಅಂತ ಬಿಟ್ಟು ಅಂತೇಳಿ ಒಂದೇ ನಿಟ್ಟಿನಲ್ಲಿ ಇಲ್ಲಿ ಈ ದೇವಸ್ಥಾನಗಳಲ್ಲಿ ಗೋಶಾಲೆ ಆಗಬೇಕು, ಈ ವಾತಾವರಣದಲ್ಲಿ ಯಾವುದೇ ಕಾರಣಕ್ಕೂ ಸಹ ವಸ್ತ್ರ ಸಂಹಿತೆಯ ಅಂತ ಬಿಟ್ಟು ಹೇಳ್ತಕ್ಕಂಥ ಕಡ್ಡಾಯವನ್ನು ಮಾಡಬೇಕು ಅಂತ ಬಿಟ್ಟು ಹೇಳ್ತಕ್ಕಂತಹ ಒಂದು ವಿಶೇಷವಾದಂತಹ ಸಂಕಲ್ಪವನ್ನು ಇಟ್ಕೊಂಡು ಪಾದಯಾತ್ರೆಯನ್ನು ಮಾಡ್ತಿರ್ತಕ್ಕಂಥವ್ರು ಎಲ್ಲರಿಗೂ ಸಹ ಇವತ್ತು ಕೇವಲ ನನಗೆ ನನ್ನ ಕುಟುಂಬಕ್ಕೆ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ವಿಚಾರ ಬಂದಂತ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗದಳ ಬಂಟ್ವಾಳ ಪ್ರಖಂಡ ಇವತ್ತು ವಿಶೇಷವಾದಂತ ಸಂಕಲ್ಪವನ್ನ ಎಲ್ಲರ ಹತ್ರ ಮಾಡಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಇದು ಕೇವಲ ಈಗಾಗಲೇ ಡಾಕ್ಟರ್ ಹೇಳಿದ ಪ್ರಕಾರ ಕೇವಲ ಇದು ಇಡೀ ರಾಜ್ಯದಲ್ಲಿ ಒಂದು ಬಹಳ ದೊಡ್ಡ 20-25 ದಿನಗಳ ಒಂದು ಜಾತ್ರಾ ಮಹೋತ್ಸವ ಅಂತ ಬಿಟ್ಟು ಅಂತ ಹೇಳಿದ್ರೆ ಜೊತೆಗೆ ಈ ರೀತಿಯಾದಂತಹ ಇಡೀ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಅಂತ ಬಿಟ್ಟು ಅಂತ ಕೇಳುತ್ತೆ ಒಂದು ಸಮಾಜಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಪಾದಯಾತ್ರೆಯನ್ನು ಮಾಡಿಸುವಂತಹ ಶ್ರೇಷ್ಠವಾದಂತಹ ಸಂಕಲ್ಪವನ್ನು ಮಾಡ್ತಿರ್ತಕ್ಕಂತಹ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳನ್ನ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಂದಿರತಕ್ಕಂಥ ಎಲ್ಲ ಪಾದಯಾತ್ರೆಗಳಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ಶುಭ ಹಾರೈಸ್ತಾ ನನ್ನ ಮಾತು ವಿರಾಮ ಕೊಡಿ. ಜಯಿಸಿದೆ. ಹಿಂಬದಿಯಲ್ಲಿ ಮನವಿ ವಿಚಾರಗಳನ್ನೆಲ್ಲ ಬರೆದಿದ್ದೇವೆ. ನಾವು ಎಲ್ಲ ಸಂಗತಿಗಳು ನಾವು ಆ 7ನೇ ವರ್ಷ ಈ ವರ್ಷ ಪಾದಯಾತ್ರೆ ಮಾಡ್ತಿದ್ದೇವೆ. ನಾವು ಶೀಘ್ರ ಈ ಎಲ್ಲ ಬೇಡಿಕೆಗಳು, ಇದು ಮನವಿ, ಇದು ನಮ್ಮೆಲ್ಲರ ಪ್ರತಿಭಟನೆ ಅಲ್ಲ. ತಮಗೆ ಗೊತ್ತಿರಲಿಲ್ಲ, 7ನೇ ವರ್ಷ ಆದ್ರೂ ಶಾಂತಿಯುತವಾಗಿ ನಾವು ನಮ್ಮ ದೇವಿಯ ಸಾನ್ನಿಧ್ಯಕ್ಕೆ ಬರ್ತಾ ಇದ್ದೇವೆ. ಇದನ್ನು ಆಗ್ರಹಪೂರ್ವಕವಾಗಿ ನಮಗೆ ಮಾಡಿಕೊಡಬೇಕು ಅಂತ ಕೇಳುದು. ಇದು ಯಾವುದು ಕೂಡ ನಮ್ಮ ಸ್ವಾರ್ಥದ ವಿಚಾರಗಳಿಲ್ಲ. ಇದರಲ್ಲಿ ಮೊದಲನೇದು ವಸ್ತ್ರ ಸಂಹಿತೆ ದೇವಸ್ಥಾನದ ಒಳ್ಳೆದಕ್ಕೆ, ಗೋಶಾಲೆ ಧರ್ಮದ ಒಳ್ಳೆದಕ್ಕೆ, ಮಕ್ಕಳಿಗೆ ಶಿಕ್ಷಣ ಕೊಡುವಂತದ್ದು, ಇಡೀ ಸಮಾಜ ಉಳಿತದೆ. ಉಳಿದರೆ ದೇವಸ್ಥಾನ ಉಳಿಯುವುದಿಲ್ಲ ಅನ್ನೋ ಆಗ್ರಹ ನಮ್ಮ ಮನಸ್ಸಿಗೆ ಆಗ್ರಹ ಇದೆ. ಆ ಕಾರಣಕ್ಕೋಸ್ಕರ ಈ ಮನವಿಗಳನ್ನು ಕೊಡ್ತಾ ಇದ್ದೇವೆ. ಸಾಧ್ಯ ಆದಷ್ಟು ಬೇಗ ಕಾನೂನಿನ ನೆಲೆಯಲ್ಲಿ ಇದನ್ನು ಪಾಲನೆ ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ಳುದು. ದೇವಸ್ಥಾನದ ಕಡೆಯಿಂದ ಹಾಕಬೇಕಿತ್ತು, ಅದು ನಿಮ್ಗೆ ಮಾಡಲಿಲ್ಲ. ಅದಕ್ಕೋಸ್ಕರ ನಾವೇ ಹಾಕಿದ್ದೀವಿ. ಬಜರಂಗದಳದ ವತಿಯಿಂದ ವಸ್ತ್ರ ಸಂಹಿತೆ ಬೋರ್ಡ್ ಹಾಕಿದ. ಈ ಸಲ ಬಂದು ನೋಡುವಾಗ ಆ ಬೋರ್ಡು ದೇವಸ್ಥಾನದ ಹಿಂದುಗಡೆ ಇದೆ. ಆ ರೀತಿ ಆ ಸಟ್ಟ ತೋರಿಸ್ಬೋದು. ಅದಕ್ಕೋಸ್ಕರ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾವು ಹಾಕಿದ ಫ್ಲೆಕ್ಸ್ ಅದು ದೇವಸ್ಥಾನದ ಎದುರು ಭಾಗದಲ್ಲಿ ಇರಬೇಕು. ದೇವಸ್ಥಾನದ ಕಡೆಯಿಂದ ನೀವು ಹಾಕಬೇಕು, ಇಲ್ಲಾಂದ್ರೆ ನಾವು ಹಾಕಿದ ಫ್ಲೆಕ್ಸ್ ಜನಗಳಿಗೆ ಗೊತ್ತಾಗುವ ರೀತಿ ಅಂದರೆ ದೇವಸ್ಥಾನದ ಎದುರುಗಡೆ ಇಡುವಂಥ ಒಂದು ವ್ಯವಸ್ಥೆ ನಿಮ್ಮ ಕಡೆಯಿಂದ ಕೂಡ ಆಗುತ್ತೆ.
ಮಾನ್ಯರೇ, ತಮ್ಮೆಲ್ಲ ಮನವಿಗಳನ್ನು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಸಭೆಯಲ್ಲಿ ಇರಿಸಿ ಎಲ್ಲನೂ ಪಾಲನೆ ಮಾಡಲಿಕ್ಕೆ ನಾವು ದೇವರ ಒಂದು ಆಶೀರ್ವಾದದೊಂದಿಗೆ ಕ್ರಮ ವಹಿಸ್ತೀವಿ ಅಂತೇಳಿ ತಮಗೆ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಈ ಸಮಾಜವೇ ಉದ್ಧಾರ ಆಗಬೇಕಾದ್ರೆ ನಾವು ಜೊತೆಯಾಗಿ ಹೆಜ್ಜೆ ಹಾಕಬೇಕು ಅನ್ನುವಂಥ ಒಂದು ಅತ್ಯಂತ ಒಳ್ಳೆಯ ಯೋಚನೆಯ ಜೊತೆಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಬಂಧುಗಳು ಇಡೀ ಧರ್ಮದ ಸಂರಕ್ಷಣೆ ಆಗಬೇಕು. ಈ ಹಿನ್ನೆಲೆಯಲ್ಲಿ ನಾವು ಈ ದೇವಸ್ಥಾನ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರತಕ್ಕಂಥ ದೇವಸ್ಥಾನ, ಇಡೀ ನಮ್ಮ ಸೀಮೆಗೆ ಅತ್ಯಂತ ಕಾರಣಿಕದ ಕ್ಷೇತ್ರವೂ ಹೌದು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ನಮ್ಮ ಹಿಂದೂ ಧರ್ಮದ ಮತ್ತು ಸಮಾಜದ ರಕ್ಷಣೆಗೋಸ್ಕರ ಕೆಲವೊಂದು ಸಂಗತಿಗಳನ್ನ ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತೆಯವರಿಗೆ ಹಾಗೂ ಸರ್ಕಾರಕ್ಕೆ ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮನವಿಯ ಉದ್ದೇಶ ತಮಗೆಲ್ಲ ಈಗಾಗಲೇ ಗೊತ್ತಾಗಿದೆ. ನಮ್ಮ ಕ್ಷೇತ್ರ ಅನ್ನುವಂಥದ್ದು ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಇದು ಪ್ರವಾಸಿ ತಾಣ ಅಲ್ಲ. ಇಲ್ಲಿಗೆ ಬರಬೇಕಾದಂಥ ಭಕ್ತಾದಿಗಳು ತಮ್ಮ ವಸ್ತ್ರ ಸಂಹಿತೆಯನ್ನ, ಧರ್ಮದ ರಕ್ಷಣೆಗೆ ಪೂರಕವಾಗಿರ್ತಕ್ಕಂಥ ವಸ್ತ್ರ ಸಂಹಿತೆಯನ್ನ ಪಾಲನೆ ಮಾಡಿಕೊಂಡು ಬರಬೇಕು. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ವತಿಯಿಂದ ಕಟ್ಟುನಿಟ್ಟಾಗಿರ್ತಕ್ಕಂಥ ವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಅವರಲ್ಲಿ ಆಗ್ರಹ ಪಡಿಸ್ತೇವೆ. ಅದೇ ರೀತಿ ದೇವಸ್ಥಾನದ ವಠಾರದಲ್ಲಿ ಇದರ ವ್ಯವಸ್ಥೆಯ ಒಳಗಡೆ ಯಾವ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಕಾನೂನು ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಗೋಶಾಲೆಯನ್ನು ಮಾಡಬೇಕು. ನಮ್ಮ ಸಂಸ್ಕೃತಿಯ ಮೂಲ ಬೇರಾಗಿರ್ತಕ್ಕಂಥ ಗೋವಿನ ಸಂರಕ್ಷಣೆ ಆಗಬೇಕಾದ್ರೆ ಅದಕ್ಕೊಂದು ಸುವ್ಯವಸ್ಥಿತ ಗೋಶಾಲೆ ಆಗಬೇಕು. ದೇವಸ್ಥಾನದಷ್ಟೇ ಪವಿತ್ರವಾಗಿರ್ತಕ್ಕಂಥ ಗೋಶಾಲೆಯ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮ ಎರಡನೇದು ಆಗ್ರಹ ಇದೆ. ಈ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜದ ರಕ್ಷಣೆ ಆಗಬೇಕಾದ್ರೆ ನಮ್ಮ ಸಮಾಜದ ಹೊಸ ಜನರೇಷನ್ ಯಾರಿದ್ದಾರೆ, ಹೊಸ ಜನಾಂಗ ಯಾರಿದ್ದಾರೆ, ಮಕ್ಕಳಿದ್ದಾರೆ, ಅವರಿಗೆ ಹಿಂದೂ ಧರ್ಮದ ಶಿಕ್ಷಣವನ್ನು ಕೊಡಬೇಕು. ಹಿಂದೂ ಧರ್ಮದ ಶಿಕ್ಷಣ ಕೊಡಬೇಕಾದ್ರೆ ಅದಕ್ಕೆ ದೇವಸ್ಥಾನದ ವತಿಯಿಂದ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಧರ್ಮದ ಶಿಕ್ಷಣ ಕೊಡುವಂತ ಶಿಕ್ಷಣ ಧರ್ಮ ಸಂಸ್ಕಾರ ಕೇಂದ್ರವನ್ನ ಅಥವಾ ಬಾಲ ಸಂಸ್ಕಾರ ಕೇಂದ್ರವನ್ನ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ದೇವಸ್ಥಾನದವರು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ನಮ್ಮ ಅತ್ಯಂತ ಆಗ್ರಹ ಪೂರ್ವಕವಾಗಿರ್ತಕ್ಕಂಥ ವಿನಂತಿ ಇದೆ. ಅದರ ಜೊತೆಗೆ ಹಿಂದೂ ಬಂಧುಗಳು ಅತ್ಯಂತ ಬಡ ಕುಟುಂಬಗಳಿದ್ದಾರೆ. ವಿವಾಹದ ಕಾರಣಗಳನ್ನ ಮುಂದಕ್ಕೆ ಹಾಕ್ತಾರೆ ಈ ಬಡತನದ ಕಾರಣದಿಂದ. ಇದನ್ನು ಹೋಗಲಾಡಿಸಬೇಕಾದ್ರೆ ದೇವಸ್ಥಾನದ ವತಿಯಿಂದ ಸಾಮೂಹಿಕವಾಗಿರ್ತಕ್ಕಂಥ ವಿವಾಹದ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದು, ಉಚಿತ ಸಾಮೂಹಿಕ ವಿವಾಹದ ಕಾರ್ಯಕ್ರಮಗಳು ಮಾಡಬೇಕು ಅನ್ನುವಂಥ ಒಂದು ಅತ್ಯಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಅದರ ಜೊತೆಗೆ ಉತ್ಸವಾದಿಗಳ ಸಂದರ್ಭದಲ್ಲಿ ಹಿಂದೂ ಧರ್ಮದ ರಕ್ಷಣೆ ಮಾಡುವಂತವರಿಗೆ ಮಾತ್ರ ಇಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಗೋಭಕ್ಷಕರಿಗೆ, ಮತಾಂಧರಿಗೆ ಅವಕಾಶವನ್ನು ಕೊಡಬಾರದು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಈ ದೇವಸ್ಥಾನದ ಅತ್ಯಂತ ಸಂಪತ್ಭರಿತವಾಗಿರ್ತಕ್ಕಂಥ ಭಕ್ತಾದಿಗಳ ಜೊತೆಗೆ ದೇವಸ್ಥಾನವು ಸಂಪತ್ಭರಿತವಾಗಿದೆ. ಈ ಸಂದರ್ಭದಲ್ಲಿ ಒಂದು ಸುವ್ಯವಸ್ಥಿತವಾದಂತಹ ಭೋಜನ ಶಾಲೆಯನ್ನು ಮಾಡಬೇಕು. ಈ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಅದೇ ರೀತಿ ಸೇವಾ ರೂಪದಲ್ಲಿ ಸಂಗ್ರಹವಾದಂತಹ ಹಣವನ್ನ ಸರ್ಕಾರಕ್ಕೆ ನೀಡುವ ಮೂಲಕ ಅಷ್ಟು ಮಾತ್ರ ನಮ್ಮ ಕೆಲಸ ಅಲ್ಲ, ಬದಲಾಗಿ ನಮ್ಮ ಊರಿಗೆ ಈ ಧಾರ್ಮಿಕ ದತ್ತಿ ಇಲಾಖೆಯ ಸೆಕ್ಷನ್ 19 ಅಡಿಯಲ್ಲಿ ಏನು ಹೇಳ್ತದೆ ಅದರ ಅನುಸಾರವೇ ಅದನ್ನು ವಿನಿಯೋಗ ಮಾಡಬೇಕು. ವಿನಿಯೋಗ ಮಾಡಬೇಕಾದ್ರೆ ಆ ವಿನಿಯೋಗ ಅದು ಸಮಾಜಮುಖಿ ಆಗಿರಬೇಕು. ಸಮಾಜಮುಖಿ ಆಗಿರುವಂತಹ ವಿನಿಯೋಗ ಆಗಬೇಕು ಅನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಜೈ ಶ್ರೀರಾಮ್. बोलो भारत माता के प्रभु श्री रामचंद्र भगवान के ಪೊಳ್ಳಲಿ ಅಮ್ಮನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಇರಗುತ್ತಾ ಇಲ್ಲಿ ನೆಲೆಸಿರತಕ್ಕಂಥ ಎಲ್ಲ ದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಈಗಾಗಲೇ ನಮ್ಮ ಅಧ್ಯಕ್ಷರು ಮಿತ್ರರಾದಂತಹ ಪ್ರಸಾದರು ಬಹಳ ವಿಸ್ತಾರವಾಗಿ ಎರಡೇ ಮಾತುಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಏನಂತ ಹೇಳಿದ್ರೆ, ದೇವಸ್ಥಾನಕ್ಕೆ ವಸ್ತ್ರ ಸಂಹಿತೆ ಅಂತ ಹೇಳುದು, ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಅಂತ ಹೇಳುದು ಎಷ್ಟು ಪ್ರಾಮುಖ್ಯತೆ ಇರಬೇಕು ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ಎಲ್ಲ ವಿದ್ಯಮಾನಗಳಲ್ಲಿ ನಡೆತಕ್ಕಂತಹ ಏನು ಅಹಿತಕರ ಘಟನೆಗಳಿರ್ಬೋದು, ಜಾತ್ರೆಗಳಲ್ಲಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ನಾವು ನಮ್ಮ ಸಮಾಜದಲ್ಲಿ ಸವಾಲುಗಳನ್ನೇನು ನೋಡ್ತೇವೆ, ಲವ್ ಜಿಹಾದ್ ಇತರ ಎಲ್ಲದಕ್ಕೂ ಕೂಡ ಒಂದು ಕನೆಕ್ಷನ್ ಇದೆ ವಸ್ತ್ರ ಸಂಹಿತೆಗೆ ಕೂಡ. ಮತ್ತು ಅದಕ್ಕೆ ವಸ್ತ್ರ ಸಂಹಿತೆಯನ್ನ ನಾವು ಕಟ್ಟುನಿಟ್ಟಿನಲ್ಲಿ ದೇವಸ್ಥಾನಗಳಲ್ಲಿ ಜಾರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ಜಾಗದಲ್ಲಿ ಕೂಡ ವಸ್ತ್ರ ಸಂಹಿತೆಗೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ. ನಾವು ಕೋರ್ಟಿಗೆ ಹೋಗೋದಾದ್ರೆ ವಕೀಲರು ಯಾವ ರೀತಿ ಡ್ರೆಸ್ ಮಾಡ್ತಾರೆ, ಡಾಕ್ಟರ್ಗಳು ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ಇರ್ತಾರೆ, ಪ್ರತಿಯೊಂದಕ್ಕೊಂದು ವಸ್ತ್ರ ಸಂಹಿತೆ ಅಂತ ಇದೆ. ಅದೊಂದು ಶಿಷ್ಟಾಚಾರ, ಒಂದು ನಾಗರಿಕ ಲಕ್ಷಣದಲ್ಲಿ ಇರ್ತದೆ. ಅದೇ ರೀತಿ ನಮ್ಮ ಹಿಂದೂ ಧಾರ್ಮಿಕ ದೇವಸ್ಥಾನಗಳಿಗೆ ಬರುವಾಗ ನಮ್ಮ ಧಾರ್ಮಿಕ ಉಡುಪುಗಳನ್ನು ಧರಿಸಿ ಬರಬೇಕು ಅಂತ ಹೇಳುವಂಥದ್ದು ಕೇವಲ ಶಿಷ್ಟಾಚಾರ ಮಾತ್ರವಲ್ಲ, ಅದರಲ್ಲಿ ಒಂದು ಆಧ್ಯಾತ್ಮಿಕ ವಿಚಾರ ಕೂಡ ಇದೆ. ಜೊತೆಗೆ ಒಂದು ದೇವಸ್ಥಾನದ
ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳುವಂತ ಕೆಲಸ ಕೂಡ ಅದರ ಮುಖಾಂತರ ಆಗ್ತದೆ. ಅದನ್ನ ಹಲವು ವರ್ಷಗಳಿಂದ ಇಲ್ಲಿ ಪಾದಯಾತ್ರೆ ಮುಖಾಂತರ ನಮ್ಮ ಬಂಟ್ವಾಳದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆಗ ಈ ಪೊಳಲಿ ಕ್ಷೇತ್ರದ ಮುಖಾಂತರ ಇದು ಬಾಕಿ ಉಳಿದಂತಹ ಎಲ್ಲ ಕ್ಷೇತ್ರಗಳು ಕೂಡ ಮಾದರಿ ಆಗಬೇಕು. ಇಲ್ಲಿ ವಸ್ತ್ರ ಸಂಹಿತೆಯು ಕಟ್ಟುನಿಟ್ಟಾಗಿ ಜಾರಿಯಾಗಿ ಈ ಬಾರಿಯಿಂದಲೇ ಜಾರಿಯಾಗಬೇಕು ಅಂತೇಳಿ ನಾವು ಆಗ್ರಹಪೂರ್ವಕ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇವೆ. ಇನ್ನು ಮುಂದಿನ ನಮ್ಮ ಏನು ಪಾದಯಾತ್ರೆಗೆ ವಸ್ತ್ರ ಸಂಹಿತೆಯಂತಹ ಒಂದು ಬೇಡಿಕೆ ಇರಬಾರದು, ಯಾಕಂದ್ರೆ ಅದು ಜಾರಿ ಆಗಬೇಕು, ಈ ಬಾರಿಯೇ ಜಾರಿ ಆಗಬೇಕು ಅಂತ ಹೇಳುವ ಒಂದು ಆಗ್ರಹವನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಜಾತ್ರೆ ಅದ್ದೂರಿಯಾಗಿ ಜಾತ್ರೆ ನಡೀತದೆ. ಬಹುಶಃ ನಮ್ಮ ಕರ್ನಾಟಕದಲ್ಲಿಯೇ ಈ 20 ದಿವಸ 29 ದಿವಸ ಒಂದು ತಿಂಗಳು ಈ ರೀತಿಯ ಒಂದು ವಿಸ್ತಾರವಾದಂತಹ ಒಂದು ಜಾತ್ರೆ ನಡೆಯುವಂತ ಏಕೈಕ ಕ್ಷೇತ್ರ ಇದ್ರೆ ಪೊಳಲಿ ಅಮ್ಮನ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅನ್ಯಮತೀಯರಿಗೆ ಯಾವ ಕಾರಣಕ್ಕೂ ಕೂಡ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶ ನೀಡಬಾರದು. ಇವರು ಹೇಳಿದ್ರು, ಗೋರಕ್ಷಣೆ ಮಾಡತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಜಾತ್ರೆಗೆ ಬಂದಾಗ ಗೋಭಕ್ಷಣೆ ಮಾಡತಕ್ಕಂಥ ಅನ್ಯಮತೀಯರ ವ್ಯಾಪಾರ ವಹಿವಾಟನ್ನು ನೋಡಿದಾಗ ಸಹಜವಾಗಿಯೇ ಮನಸ್ಸಿಗೆ ಖೇದ ಆಗ್ತದೆ. ಆ ನಿಟ್ಟಿನಲ್ಲಿ ಮಾತ್ರವಲ್ಲ, ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಅಹಿತಕರ ಘಟನೆಗಳನ್ನು ನಿಲ್ಲಿಸಲಿಕ್ಕೋಸ್ಕರ ಅನ್ಯಮತೀಯರಿಗೆ ಯಾವುದೇ ರೀತಿಯ ಒಂದು ಏನು ವ್ಯಾಪಾರ ವಹಿವಾಟಿಗೆ ಜಾತ್ರೆಯಲ್ಲಿ ಅವಕಾಶ ನೀಡಬಾರದು. ಕಾನೂನಲ್ಲಿ ಕೂಡ ಅದು ಅವಕಾಶ ಇಲ್ಲ ಅದಕ್ಕೆ. ಆದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಲ್ಲಿ ಕಾನೂನು ಕೂಡ ಉಲ್ಲಂಘನೆ ಮಾಡಿದಂತಾಗ್ತದೆ ಅಂತ ಹೇಳಿ ಈ ವ್ಯವಸ್ಥಾಪನಾ ಸಮಿತಿಯವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಜೊತೆಗೆ ಇವರು ಹೇಳಿದ ಎಲ್ಲ ಏನು ಬೇಡಿಕೆಗಳು, ಗೋಶಾಲೆ, ಅತಿ ಮುಖ್ಯವಾಗಿ ಗೋಶಾಲೆ, ಇಲ್ಲಿ ಬಹಳಷ್ಟು ಜಾಗ ಇದೆ, ಏನು ವ್ಯವಧಾನ ಇದೆ. ಇಂತಹ ಕ್ಷೇತ್ರಗಳಲ್ಲಿ ಗೋಶಾಲೆಗಳ ನಿರ್ಮಾಣವಾದರೆ ನಂತರ ಗೋ ರಕ್ಷಣೆಗೆ ಬಹಳ ಒತ್ತು ಕೊಟ್ಟಂತಾಗ್ತದೆ. ಪ್ಲಸ್ ನಮ್ಮ ಕಾರ್ಯಕರ್ತರಿಗೂ ಕೂಡ ಒಂದು ಸ್ಫೂರ್ತಿ ಸಿಗ್ತದೆ. ಗೋರಕ್ಷಣೆ ಮಾಡಿ ಗೋಗಳನ್ನು ಸಾಕ್ಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಗೋರಕ್ಷಣೆ ಅಂತ ಹೇಳಿದ್ರೆ ಕೇವಲ ಗೋಗಳನ್ನ ಕಟುಕರಿಂದ ರಕ್ಷಣೆ ಮಾಡೋದು ಮಾತ್ರ ಅಲ್ಲ, ಗೋ ಪಾಲನೆ ಕೂಡ. ಅದಕ್ಕೆ ಮುಂದಿನ ಏನು ಅದಕ್ಕೆ ವ್ಯವಸ್ಥೆಗಳನ್ನು ಕಲ್ಪಿಸುವಂತಲ್ಲಿ ಇಂಥ ಕ್ಷೇತ್ರಗಳಲ್ಲಿ ಗೋಶಾಲೆಗಳ ನಿರ್ಮಾಣ ಆದ್ರೆ ಬಹಳ ಪೂರಕ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕ್ಷೇತ್ರದ ಏನು ಈ ಕ್ಷೇತ್ರಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಬಂಟ್ವಾಳ ಪ್ರಖಂಡದ ಪದಾಧಿಕಾರಿ ಅಧ್ಯಕ್ಷರಾದಿಯಾಗಿ ಎಲ್ಲ ಏನು ಕಾರ್ಯಕರ್ತರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಎಲ್ಲರ ಪರವಾಗಿ ಪೊಳಲಿ ಅಮ್ಮನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಕಾರ್ಯಗಳು, ನಮ್ಮ ಈ ಬೇಡಿಕೆಗಳು ಶೀಘ್ರದಲ್ಲಿ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಪ್ರಭು ಶ್ರೀರಾಮಚಂದ್ರ ಭಗವಾನ್, ಜೈ ಶ್ರೀರಾಮ್. ರಘುಣ್ಣ